ಹಲೋ ನಮಸ್ಕಾರ ಅಂಡ್ ವೆರಿ ಗುಡ್ ಈವ್ನಿಂಗ್. ವಿದ್ಯಾ, ಏನ್ರಿ ಸಮಾಚಾರ ಅಂತ ಕೇಳಿದ್ರೆ ಇಂಪಾರ್ಟೆಂಟ್ ವಿಚಾರಗಳಿದಾವೆ. ನೈಸ್ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಟೋಲ್ ಕಟ್ಟಬೇಡಿ ಅಂತ ಕುಮಾರಸ್ವಾಮಿ ಅವ್ರು ಹೇಳಿದ್ರು ಅನ್ಕೊಂಡು ನಾವು ಹಂಗೆ ಹೋಗಕ್ಕಾಗತ್ತಾ? ಹಂಗ ಹೋಗ್ತಾ ಇದ್ದವರು ಹೊಡೆದಾಡ್ಕೊಂಡಿದ್ದಾರೆ, ಗಲಾಟೆಗಳಾಗಿದ್ದಾವೆ. ಎರಡನೇ ವಿಷಯ ಬಹಳ ಪ್ರಮುಖವಾಗಿ ನಾಗೇಂದ್ರ ಅವರ ತಲೆದಂಡಕ್ಕೆ ಬಿಜೆಪಿ ಇವತ್ತಿಗೂ ಪಟ್ಟಿಡ್ಕೊಂಡು ಕೂತಿದೆ. ಅದಕ್ಕಿಂತ ಮುಖ್ಯವಾಗಿ ಒಂದು ವಿಚಾರ ಮಾತಾಡ್ಲೇಬೇಕು. ಸುರೇಶ್ ಗೌಡ್ರ ಮಗಳು, MLA ಮಗಳು, ನಮ್ಮಪ್ಪ ಯಾರು ಗೊತ್ತಾ, ನನ್ ಗಂಡ ಯಾರು ಗೊತ್ತಾ ಅಂತ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ಬಾರಮ್ಮ ಅಂದ್ರೆ ಅಲ್ಲಿ PSI ಕೆನ್ನೆಗೆ ಹೊಡೆದಿದ್ಲು. ಆಕೆ PSI ಕೆನ್ನೆಗೆ ಮಗಳು ಮಾಡಿದ ಆ ಕುತಂತ್ರಿ ಬುದ್ಧಿಗೆ ತಂದೆ ಬಂದು ಸಾರಿ ಕೇಳಿದ್ರು. ವಿಷಯ ಏನ್ ಗೊತ್ತಾ, ಇವಾಗ ಆ CCTV ಫುಟೇಜ್ ಸಿಕ್ಕಿದೆ. ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿಯೊಬ್ಬರ ಕೆನ್ನೆಗೆ ಶಾಸಕರ ಮಗಳು, DYSPಯ ಹೆಂಡತಿ ಕಪಾಳ ಮೋಕ್ಷ ಕೆನ್ನೆಗೆ ಹೊಡೆದಿರುವಂತಹ ವಿಜುವಲ್ ನಿಮ್ಮ PNS ವಿಸ್ತಾರಕ್ಕೆ ಸಿಗ್ತಾ ಇದೆ. ಅದು ನೋಡೋಣ. ಮೊನ್ನೆ ಭೀಮನ ಅಮಾವಾಸ್ಯೆ ಇತ್ತು. ಆಗ ಮಂಡ್ಯದ ಶ್ರೀರಂಗಪಟ್ಟಣದ ಆರ್ತಿ ಉಕ್ಕಡದಲ್ಲಿ ನಡೆದಿದ್ದಂತಹ ದುರ್ಘಟನೆ ಇದು. ಇನ್ನೇನನ್ನಕ್ಕಾಗುತ್ತೆ ದುರ್ಘಟನೆ ಅಂತಲೇ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಮಾತಿಗೆ ಮಾತು ಬಂದು ಶಾಸಕರ ಮಗಳು ಯೂನಿಫಾರ್ಮ್ ಹಾಕೊಂಡಿರುವ PSIಗೆ ಕಪಾಳಕ್ಕೆ ಬಾರಿಸಿರೋದು. ಅಲ್ಲಿ ನೋಡ್ರಿ, ಅಲ್ಲಿ ಇಷ್ಟೆಲ್ಲ ಆದ್ಮೇಲೂ ಸಮಜಾಯಿಷಿ ಕೊಡಕ್ ಮುಂದಾಗಿದ್ರು ಸುರೇಶ್ ಗೌಡ್ರು. ಈಗೇನಂತೀರಿ? ನಾವು ಹುಡುಕಿದ್ವಿ ಇಲ್ಲಿ ತನಕ, ಯಾಕೆ ಎಂತೆಂತ ಚಿಕ್ಕ ಪುಟ್ಟ ದೇವಸ್ಥಾನಗಳಲ್ಲೇ CCTV ಫುಟೇಜ್ಗಳು ಸಿಗ್ತವೆ, ಇಂಥ ದೊಡ್ಡ ಹಂಗಾಮ ಆಗಿದೆ, ಒಬ್ಬ ಯೂನಿಫಾರ್ಮ್ ಹಾಕೊಂಡಿರೋ ಅವ್ರ ಕೆನ್ನೆಗೆ ಹೊಡೆದಿದ್ದಾರೆ, ಯಾಕೆ ಸಿಕ್ಕಿಲ್ಲ ಅಂತ ಸುರೇಶ್ ಗೌಡ್ರು ಹೇಳ್ತಾರೆ. ಅಯ್ಯೋ, ನನ್ನ ಮಗಳು ದೇವಸ್ಥಾನಕ್ಕೆ ಅಂತ ಹೋಗಿದ್ಲು, ಎಲ್ರು ನೆಮ್ಮದಿಗೋಸ್ಕರನೇ ದೇವಸ್ಥಾನಕ್ಕೆ ಹೋಗೋದು, ಬಟ್ ಅಲ್ಲಿ ಮಗು ಕರ್ಕೊಂಡು ಹೋಗ್ಬಿಟ್ಲು, ಕಿರಿಕಿರಿ ಮಾಡ್ತಾ ಇತ್ತು ಮಗು, ಫ್ರಸ್ಟ್ರೇಷನ್ ಅಲ್ಲಿ ಹೊಡೆದ್ಲು. ಫ್ರಸ್ಟ್ರೇಷನ್ ಅಲ್ಲಿ ಯಾರಿಗ್ ಬೇಕಾದ್ರೂ ಹೊಡಿಯೋದಾ? ಇದನ್ನೇ ನಾವು ಮೊನ್ನೆನೂ ಕೂಡ ಪ್ರಶ್ನೆ ಮಾಡಿದ್ದು. ಫ್ರಸ್ಟ್ರೇಷನ್ ಇದೆ ಅನ್ಕೊಂಡು ಯಾರ ಮೇಲಾರು ಕಪಾಳ ಹೊಡಿತೀರಾ? ಈಗ ನಿಮ್ಮ ಅಳಿಯ ಅವರು ಡಿಪಾರ್ಟ್ಮೆಂಟ್ಗೆ ಸೇರೋದು, ಫ್ರಸ್ಟ್ರೇಷನ್ ಅಲ್ಲಿ ಅನ್ಕೊಂಡು ಯಾರ ಕಪಾಳ ಕೊಡಿದ್ರು ನಿಮ್ಮ ಅಳಿಯಂಗೆ ಸಹಿಸ್ಕೊಳ್ತೀರಾ? ಒಬ್ಬ MLA ಮಗಳಾಗಿ ಹೊರಗಡೆ ಸೌಜನ್ಯಯುತವಾಗಿ ಹೆಂಗ್ ನಡ್ಕೋಬೇಕು ಅನ್ನೋದನ್ನ ನೀವು ಹೇಳ್ಕೊಟ್ಟಿಲ್ವಾ ಅಂತ ಪ್ರಶ್ನೆ ಬರುತ್ತೆ. ಯಾಕೆ ಅಂದ್ರೆ ಇಷ್ಟೆಲ್ಲ ಆದ್ಮೇಲೆ ಕಿವಿ ಹಿಂಡ್ಕೊಂಡು ಕಪಾಳಕ್ ನೀವ್ ಒಂದೆರಡು ಬಾರಿಸಿ ನಡಿ ಮೀಡಿಯಾ ಮುಂದೆ ಸಾರಿ ಕೇಳು ನೀನು ಅಂತ ಹೇಳಿದಿದ್ರೆ ಶಬ್ಬಾಷ್ ಅಂತ ಒಪ್ಕೋಬೋದಿತ್ತು, ಒಳ್ಳೆ ತಂದೆ ಅಂತ ಒಪ್ಕೋಬೋದಿತ್ತು. ಬಟ್ ನೀವು ಅವತ್ತು ಮೀಡಿಯಾದ ಮುಂದೆ ಸಮಜಾಯಿಷಿ ಕೊಡ್ತೀರಿ. ನನ್ನ ಮಗಳು ಹಿಂಗ್ ಹೋಗಿದ್ಲು ಭೀಮನ ಅಮಾವಾಸ್ಯೆ ದಿನ ದೇವಸ್ಥಾನಕ್ಕೆ, ಅವಾಗ ತುಂಬಾ ದೊಡ್ಡ ಕ್ಯೂ ಇತ್ತು, ಮಾತಿಗೆ ಮಾತು ಬೆಳ್ದಿದೆ, ಹೊಡೆದು ಬಿಟ್ರು. ಅದನ್ನ ಅಷ್ಟೊಂದು ಲೈಟಾಗಿ ತಗೊಳಕ್ಕಾಗತ್ತಾ? ಯೂನಿಫಾರ್ಮ್ ಹಾಕೊಂಡಿರೋ ಪೊಲೀಸರಿಗೆ ಬೇರೆ ಯಾರೋ ಜನಸಾಮಾನ್ಯರು ಹೊಡೆದಿದ್ರು, ಹಿಂಗೆ ಲೈಟಾಗಿ ತಗೊಳ್ತಾ ಇದ್ರ? ಹಂಗಾಮ ಮಾಡ್ಬಿಡ್ತಾ ಇದ್ರಿ ಇಲ್ಲಿ ತನಕ. ಹಂಗರಿ ಹಿಂಗ್ ತಗೊಳ್ಳದ ನಾವು? VIP VVIP ರಾಜಕಾರಣಿಗಳ ಮಕ್ಕಳು ಯೂನಿಫಾರ್ಮ್ ಹಾಕೊಂಡಿರೋರು ಕೆನ್ನೆಗೆ ಹೊಡಿಬಹುದು, ಅದು ಮ್ಯಾಟ್ರ್ ಆಗಲ್ಲ. ಚಿಕ್ಕ ಪುಟ್ಟವರು ಪ್ರಶ್ನೆ ಮಾಡಿದ್ರೆ ದೊಡ್ಡ ತಪ್ಪಾಗ್ಬಿಡುತ್ತೆ, ಬಿಡ್ತಾ ಇದ್ರ? ಆಕ್ಚುಲಿ ಇಲ್ಲಿ ಪಬ್ಲಿಕ್ ಒಂದಾಗ್ಬೇಕು, ಇಲ್ಲಿ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದಾಗ್ಬೇಕು, ಇವತ್ತು ಈ ಮೇಡಮ್ ಯಾರು PSI ಇದಾರಲ್ಲ, ಈ ಮೇಡಮ್ ನಾಳೆ ಇನ್ನೊಬ್ರು ಇರ್ಬೋದು. ಏನ್ ಕೊಂಬಿರುತ್ತೇನ್ರಿ ಇವ್ರಿಗೆ? ರಾಜಕಾರಣಿ ಮಕ್ಕಳು ಅಂದ್ರೆ ಕಪಾಳ ಕೊಡಿಯೋದ? ಯಾರು ಒಪ್ಕೋತಾರ? ಪೊಲೀಸರು ಬೇರೆ ಬೇರೆ ಸ್ಟೇಷನ್ಗೆ ಹೋದಾಗ ಯಾವ್ದಾದ್ರು ಚಿಕ್ಕ ಪುಟ್ಟ ಕಂಪ್ಲೇಂಟ್ ತಗೊಳ್ಳಿ ಅಂದ್ರೆ ದರ್ಪ ಮೆರಿತೀರಿ. ಕೈಲಾಗ್ದವ್ರು ಬಡವ್ರು ಬಂದ್ಬಿಟ್ರು ಅಂದ್ರೆ ಮೇಲಿಂದ ಉದ್ರು ಬಂದಿರೋರ್ ತರ ಮಾತಾಡಿಸ್ತೀರಿ. ಇವಾಗ ಬಾಯಿ ಮುಚ್ಕೊಂಡು ಸುಮ್ನಾಗಿದ್ದೀರಿ ಎಲ್ರು? ಒಗ್ಗಟ್ಟಾಗ್ಬೇಕಾಗಿರೋದು ಇವಾಗಲ್ವಾ? ಸರಿ, ಸುರೇಶ್ ಗೌಡ್ರ ಅಳಿಯ, ಅವರು ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರೆ. ಫ್ರಸ್ಟ್ರೇಷನ್ ಆಯ್ತು, ಕಿರಿಕಿರಿ ಆಯ್ತು, ಮಕ್ಕಳು ಕಿರಿಕಿರಿ ಮಾಡ್ತಾ ಇದ್ವು, ನೂಕಾಟ ತಳ್ಳಾಟ ಆಯ್ತು ಅನ್ಕೊಂಡು ಕಪಾಳ ಕೊಡಿಬೋದಾ? ಅವಾಗ ಸಮಜಾಯಿಷಿ ಕೊಡ್ತೀರಾ ಅದಕ್ಕೆ? ಎಲ್ಲಿಂದನ್ರಿ ಇಲ್ದಲ್ಲೇ ಇರೋ ಕೊಬ್ಬರೋದು? ವರ್ಷಕ್ಕೆ ಒಂದೆರಡು ಇಂಥ ಇನ್ಸಿಡೆಂಟ್ ಗಳನ್ನ ನೋಡ್ತಾ ಇರ್ತೀವಿ. MLA ಮಗ ಅಲ್ಲಿ ಹೊಡೆದ್ನಂತೆ, MLA ಮಗಳು ಇಲ್ಲಿ ಕಪಾಳ ಕೊಡದ್ಲಂತೆ, ಅನುಚಿತವಾಗಿ ವರ್ತಿಸದ್ರಂತೆ. ಇದು ಬುದ್ಧಿ ಕಲಿಸ್ಲಿಲ್ಲ ಒಬ್ರಿಗೆ ಅಥವಾ ಇಬ್ರಿಗೆ ನೆಟ್ಟಿಗೆ ಅಂದ್ರೆ ಹಿಂಗೆ. ಒಂದ್ ಕಡೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಿ, ಸುರೇಶ್ ಗೌಡ್ರು ಅವತ್ತು ಇಷ್ಟೊಂದು ಶಾಂತಯುತವಾಗಿ ಸೌಮ್ಯಯುತವಾಗಿ ನನ್ನ ಮಗಳು ಹಿಂಗ್ ಭೀಮನ ಅಮಾವಾಸ್ಯೆ ಪೂಜೆಗೆ ಹೋಗಿದ್ಲು, ಆರತಿ ಉಕ್ಕಡದಲ್ಲಿ ಪೂಜೆಗೆ ಹೋಗಿದ್ಲು, ನನ್ನ ಮಗಳ ಹೆಸರು ಐಶ್ವರ್ಯ. ಆಗ ಮಾತಿಗೆ ಮಾತು ಬೆಳ್ತಿದೆ, ಗಲಾಟೆ ಆಗಿದೆ. ಅವಾಗೇನೋ ಹೊಡೆದು ಬಿಟ್ಟಿದ್ದಾಳೆ ಅಂದ್ರೆ ಯಾರೋ ಈ ಹೆಂಗಸರು ನಲ್ಲಿ ಜಗಳ ಆಡ್ತಾರಲ್ಲ ಹಂಗಲ್ಲ, ಡ್ಯೂಟಿ ಮಾಡ್ತಾ ಇದ್ರು ಅವತ್ತು ಆ ಮೇಡಮು. ಭೀಮನ ಅಮಾವಾಸ್ಯೆ ನಿಮ್ಮ ಮಗಳು ಪಾಲಿಗೆ ಮಾತ್ರ ಅಲ್ಲ, ಇಡೀ ರಾಜ್ಯ ಸೆಲೆಬ್ರೇಟ್ ಮಾಡಿದೆ. ತುಂಬಾ ಜನ ಹೋಗಿದಾರ ದೇವಸ್ಥಾನಕ್ಕೆ. ಬರೀ ಎಲ್ಲ VIP VVIP ಅಂತಾನೆ ಬಿಟ್ಬಿಟ್ರೆ ಜನಸಾಮಾನ್ಯರು ಹೋಗಿರ್ತಾರಲ್ಲ, ಅವ್ರು ಪ್ರಶ್ನೆ ಮಾಡ್ತಾರೆ, ಸ್ವಲ್ಪ ತಡಿರಿ ಮೇಡಮ್ ಅಂತ ಕೇಳಿರೋದಷ್ಟೇ, ಸ್ವಲ್ಪ ತಡಿರಿ ಅಂತ. ಮಾತಿಗೆ ಮಾತು ಬೆಳ್ದಿದೆ. ಇವರು MLA ಆಗ್ತಿದ್ದಂಗೆ ಏನ್ ಬೇಕಾದ್ರು ಅನ್ಸ್ಕೊಬಿಡ್ಬೇಕು ಅಂದಿದ್ದಲ್ಲ. ಮಾತಿಗೆ ಮಾತು ಇಬ್ರು ನಡುವೆ ಆಗಿದೆ. ಏಕ್ದಮ್ ಚಟೀರ್ ಅಂತ ಕೆನ್ನೆಗೆ ಹೊಡೆದು ಬಿಡೋದು. ಯಾರು ಈ ಸಹಿಸ್ಕೊಳ್ತಾರೆ ಇದನ್ನ? ಅವತ್ತು ನಾವು ಇದನ್ನೇ PNS ವಿಸ್ತಾರದಲ್ಲಿ ಪ್ರಸ್ತಾಪ ಮಾಡಿದ್ದು. ನೋಡಿ, ಸುರೇಶ್ ಗೌಡ್ರು ಒಬ್ಬ ಒಳ್ಳೆ ರಾಜಕಾರಣಿಯ ಅವ್ರೂರಿನ ಜನ ಡಿಸೈಡ್ ಮಾಡ್ತಾರೆ, ಬಟ್ ಒಳ್ಳೆ ತಂದೆಯ ಇಲ್ಲಿ ತೋರಿಸ್ಬೇಕಿತ್ತು.
ಮಗಳಿಗೂ ಸೇಮ್ ನೀವು ಮನೆಗೆ ಹೋಗಿ ಚಟೀರ್ ಅಂತ ಕೆನ್ನೆಗೆ ಬಿಡ್ಬೇಕಿತ್ತು, ಕಿವಿ ಇಟ್ಕೊಂಡು ಎಳ್ಕ ಬಂದು ಸಾರಿ ಕೇಳು ಅನ್ಬೇಕಿತ್ತು. ಮಗಳು ಪರವಾಗಿ ನೀವು ಸಾರಿ ಕೇಳ್ಬಿಟ್ರೆ ಮುಗ್ದೋಗ್ಬಿಡುತ್ತಾ? ಮಗಳು ಸಾರಿ ಪರವಾಗಿ ಮಗಳು ಮಾಡಬಾರ್ದು ಕೆಲಸ ಮಾಡದಂತೆ ಹಲ್ಕ ಕೆಲಸಗಳನ್ನ ಬಂದು ಸಾರಿ ಕೇಳ್ಬಿಟ್ರೆ ಮುಗ್ದೋಗ್ಬಿಡ್ತಾ? ಡ್ಯೂಟಿ ಮೇಲಿರೋ ಆಫೀಸರ್ಗೆ ಹೊಡೆದ್ರೆ ಏನಂತ ಕರೀತಾರೆ ಅದನ್ನ? ಕ್ಷಮಿಸುವಂಥದ್ದು ಅದು. ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದಾಗ್ಬೇಕು. ನೀವು ಚೈಲಾಗ್ ಹೇಳ್ತಾರ, ಅಯ್ಯೋ ದೊಡ್ಡವ್ರ ಸವಾಸ ನಮ್ಗೆ ಯಾಕೆ ಅಂತ ಸುಮ್ಮನಾಗ್ಬಿಟ್ರೆ, ಇವತ್ತು ಆ ಹೆಣ್ಮಗ್ಳಿಗೆ ನಾಳೆ ನಿಮಗೆ ಅದೆಂಥದೇ ದೊಡ್ಡ ಡಿಪಾರ್ಟ್ಮೆಂಟ್ ಅಲ್ಲಿರಿ. ಒಬ್ಬ ಅಲ್ಲಿ ಭದ್ರತೆಗೆ ನಿಲ್ಸಿರೋ ಹೆಣ್ಮಗ್ಳಿಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರೋ ಹೆಣ್ಮಗ್ಳಿಗೆ ಕಪಾಳ ಕೊಡ್ತಿದ್ದಾರೆ, ಯೂನಿಫಾರ್ಮ್ ಹಾಕೊಂಡಿದ್ದಾರೆ. ಅದ್ರಲ್ಲೂ ಏನು ಮಫ್ತಿಲಿ ಇಲ್ಲ ಅವರು, ನಾನ್ ಯೂನಿಫಾರ್ಮ್ ಅಲ್ಲಿ ಇಲ್ಲ. ಯೂನಿಫಾರ್ಮ್ ಹಾಕೊಂಡಿರೋರಿಗೆ ಹೊಡಿತಾರೆ ಅಂದ್ರೆ ಇನ್ಎಂತ ಪಿತ್ತನೂ ಅಲ್ಲ ಬಿಡ್ರಿ, ದರ್ಪ ಅನ್ನೋದು ನೆತ್ತಿಗೇರಿ ಇರ್ಬೋದು. ನನ್ ಗಂಡ DYSP, ನಮ್ಮಪ್ಪ ರಾಜಕಾರಣಿ ಇದ್ರೆ ನಿನ್ ಮನೆಯಲ್ಲಿ ಇಟ್ಕ ಅನ್ಬೇಕು, ನಿನ್ ಮನೆಯಲ್ಲಿ ಇಟ್ಕ ಅನ್ಬೇಕು. ನಿನಗೆ ಯೂನಿಫಾರ್ಮ್ ಹಾಕೊಂಡಿರೋರಿಗೆ ಕಪಾಳ ಕೊಡಿಬೇಕು ಅಂತ ಅಷ್ಟೊಂದು ಹುಚ್ಚಿಡಿತಾ ಇದ್ರೆ ನಿನ್ ಗಂಡನಿಗೆ ಯೂನಿಫಾರ್ಮ್ ಹಾಕೊಡ್ಸು ಅನ್ಬೇಕು. ಒಪ್ಕೊಂತ ಇದ್ರಾ? ಸುರೇಶ್ ಗೌಡ್ರು ಅವ್ರ ಹಳೆಯರಿಗೆ ಹಿಂಗೆ ಯಾರಾದ್ರು ಪಬ್ಲಿಕ್ ಅಲ್ಲಿ ಹೊಡೆದಿದ್ರು ಒಪ್ಕೋತಾ ಇದ್ರಾ? ಇದನ್ ಯಾರಾದ್ರೂ ಒಬ್ಬ ಚಿಕ್ಕ ಪುಟ್ಟ ಸಾಮಾನ್ಯದವರು ಹೊಡೆಯೋದು ಬೇಡ, ಹೊಡಿ ಕೂಡುದು ತಪ್ಪು. ಯಾರೇ ಮಾಡಿದ್ರು ತಪ್ಪು. ಬೇರೆ ಯಾರೋ ಪ್ರಶ್ನೆ ಮಾಡಿದ್ರು ಅಥವಾ ಮಾತಿಗೆ ಮಾತು ಬೆಳೀತು, ಊರ್ ತುಂಬಾ ತಗೊಂಡ್ ಹೋಗ್ತಿರಲ್ರಿ, ದೊಡ್ಡ ನಾನ್ ಸೆನ್ಸ್ ಕ್ರಿಯೇಟ್ ಮಾಡ್ತೀರಿ. ಅದ್ ಎಲ್ಲಿ ಕಾಣ್ದಲ್ಲ ಇರೋ ಕಡೆ ಈ ಕೊಂಬು ಬರುತ್ತೆ. ಈ ರಾಜಕಾರಣಿಗಳ ಮಕ್ಳಿಗೆ ನೋಡ್ಬೇಕು, ಅದ್ ಅಲ್ಲಲ್ಲೇ ತೊಂಕ ಮುರಿಬೇಕು, ಇಲ್ಲಾಂದ್ರೆ ಇಂಥದ್ದಾಗತ್ತೆ. ಅಲ್ಲಿ ನೋಡ್ತಾ ಇದೀರಿ ನೀವು. ಸುಮ್ನಿದ್ದಿರೋ ಯೂನಿಫಾರ್ಮ್ ಹಾಕೊಂಡಿರೋರಿಗೆ ಹೊಡಿತಾರೆ ಈ ಅಮ್ಮ ಅಂದ್ರೆ ಇನ್ನೆಂಥ ದರ್ಪ ಇರ್ಬೋದು. ಮೊಮ್ಮಗನಿಗೆ ಅಥವಾ ಅವ್ರ ಮಗಳಿಗೆ ಮಗಳ ಯಾರೋ ಅಲ್ಲಿ ಪಕ್ಕದಲ್ಲಿ ಇದೆ ಆ ಮಗು, ಅದು ಕಿರ್ಕಿರಿ ಮಾಡ್ತಾ ಇತ್ತಂತ ರೀ. ಅಲ್ಲಿ ಎಲ್ರು ಮಕ್ಳು ಕರ್ಕೊಂಡ್ ಬಂದಿಲ್ವಾ? ಅವು ಕಿರ್ಕಿರಿ ಮಾಡಲ್ವಾ? ಓ ನಮ್ ತಾತ MLA, ನಾನು ಹೆಂಗ್ ಬೇಕಾದ್ರೂ ಆಡ್ಬೋದು ಅಂತ ಮಗು ತಲೆಗೆ ಬಂದಿರುತ್ತಾ? ಇಲ್ದೆಲ್ಲ ತುಂಬ್ತಾರದ್ ನೀವು. ನಿಮ್ ಮಗಳ ತಲೆಗೆ ಮೊದ್ಲು ನಶೆ ಹತ್ತಿರುತ್ತಲ್ಲ, ನಮ್ಮಪ್ಪ MLA, ನನ್ ಗಂಡ DYSP, ಅದನ್ನ ಮೊದ್ಲು ವ್ಯಾನಿಶ್ ಮಾಡ್ರಿ, ಸೋಪ್ಗೆ ಪಾಕ್ ತೊಳಿರಿ. ನಿಮ್ ಕ್ಷೇತ್ರದ ಜನತೆಗೆ ಹೆಂಗ್ ಮುಖ ತೋರಿಸ್ತೀರಿ ನೀವುಗಳು? ಹೆಂಗ್ ತೋರಿಸ್ತೀರಿ ನೀವು? ಒಬ್ಬ ರಾಜಕಾರಣಿಯ ಮಗಳು, ಜನಪ್ರತಿನಿಧಿಯ ಮಗಳು, ಲಕ್ಷಾಂತರ ಜನ ನಿಮ್ಮನ್ನ ನೋಡಿ ಓಟ್ ಹಾಕಿರ್ತಾರೆ. ಮಗಳನ್ನ ಬೆಳೆಸೋ ರೀತಿನ ಅಂತ ಕೇಳ್ತಾರೆ. ಉತ್ತರ ಕೊಡ್ತೀರಾ ನೀವು? ಹಿಂಗೆ ಉತ್ತರ ಕೊಡ್ತೀರಾ? ಇಷ್ಟಾದ ಮೇಲೂ ಒಂದು ವಿಡಿಯೋ ಸಿಕ್ಕಿದೆ, ಇವಾಗ ವೈರಲ್ ಆಗ್ತಾ ಇದೆ. ಮಗಳ ಹತ್ರ ಕ್ಷಮೆ ಕೇಳಿಸುವ ಪ್ರಯತ್ನ ಮಾಡಿದ್ರ, ನೀವೇ ಕೇಳ್ಬೇಕು ಅಂತಲ್ಲ ರೀ. ನಿಮ್ಮ ಮಗಳಿಗೆ ಬುದ್ಧಿ ಇಲ್ವಾ? ವಯಸ್ಸಾಗಿಲ್ವಾ? ಮದುವೆ ಆಗಿದೆ, ಮಗು ಇದೆ, ಓದಿದಾಳೆ ಅಯ್ಯಮ್ಮ ಚೆನ್ನಾಗಿ, ಬಂದ್ ಸಾರಿ ಕೇಳ್ಬೇಕು ಏನೋ ಅದ್ಯ ಆಗಬಾರ್ದಿತ್ತು. ಆದ್ರೂ ಒಂದ್ ತಲೆ ಬಾಗ್ಬಿಟ್ಟಿದ್ರೆ ಮುಗಿತಾ ಇತ್ತಾ? ಮತ್ತೆ ಉಂಟೆ, ಎಲ್ಲಾದ್ರೂ ಉಂಟೆ MLA ಮಗಳು ಬಂದ್ ಸಾರಿ ಕೇಳೋದು ಉಂಟಾ? ಅಯ್ಯೋ ರಾಮ, ಇವರೆಲ್ಲ ಏನು ಇಲ್ಲೋ ಮೇಲಿಂದ ಇಲ್ದಿರೋರಲ್ವಾ, ಇಲ್ಲಿರೋರ? ನಿಮ್ ಪಕ್ಷದವರೇ ಒಪ್ಕೋತಾರ ಇದನ್ನ? ನೋಡೋಣ ಎಲ್ಲಿಗೆ ತಗೊಂಡು ಹೋಗಿ ನಿಂತ್ಕೊಳುತ್ತೆ ಈ ಕೇಸ್ ಅಂತ. ಆ ವಿಡಿಯೋ ವೈರಲ್ ಆಗಿದೆ, ಇದು ನಾವು ನೋಡ್ತಾ ಇದೀವಿ. ಯಾವತ್ ಸಿಗುತ್ತೆ ಅಂತ. ಅದ್ ಹೆಂಗ್ರಿ? ಯಾರಿಗ್ರಿ ಮಯೂರಿ ಎಲ್ಲ ಯೂನಿಫಾರ್ಮ್ ಹಾಕೊಂಡು ಪಾಪ ಹಬ್ಬ ಗಿಬ್ಬ ಅವ್ರಿಗೂ ಭೀಮನ ಅಮಾವಾಸ್ಯೆ ಇರುತ್ತೆ ರೀ. ಎಲ್ಲದನ್ನು ಬಿಟ್ಟು ಕಾವಲ್ ಕಾಯಕ್ಕೆ ಬಂದಿದ್ದಾರೆ, ಡ್ಯೂಟಿ ಮಾಡಕ್ಕೆ ಅಂತ ಬಂದಿದ್ದಾರೆ. ಈ ಅಮ್ಮ ಒಬ್ಳೇನಾ ಭೀಮನ ಅಮಾವಾಸ್ಯೆ ಮಾಡೋದು? ಸುರೇಶ್ ಗೌಡ್ರು ಮಗಳು ಒಬ್ಳೇನಾ ಭೀಮನ ಅಮಾವಾಸ್ಯೆ ಮಾಡಿರೋದು? ಇವ್ರೊಬ್ರೇನ ಹಬ್ಬ ಕಂಡಿರೋದು? ಇವ್ರೊಬ್ರೇನ ಅಧಿಕಾರ ಕಂಡಿರೋದು? ನಿಮ್ಮೂರ್ ಕ್ಷೇತ್ರದ ಜನಕ್ಕೆ ಏನು ಉತ್ತರ ಕೊಡ್ತೀರಿ? ಮಗಳನ್ನ ಸರಿಯಾಗಿ ಬೆಳೆಸಿಲ್ಲ, ಇನ್ನು ಊರನ್ನ ಉದ್ಧಾರ ಮಾಡ್ತೀರಾ ಅಂತ ಕೇಳ್ತಾರೆ. ಹಿಂಗೆ ಪರ್ಸನಲ್ಲು ಪ್ರೊಫೆಷನಲ್ಲು ಎರಡೂ ಮಿಕ್ಸ್ ಮಾಡಬಾರ್ದು. ಬಟ್ ನೀವು ಪಬ್ಲಿಕ್ ಪ್ಲೇಸ್ ನಲ್ಲೇ ಇರೋದು, ಕೇಳ್ತಾರೆ ಜನ. ದಿಸ್ ಈಸ್ ನಾಟ್ ಫೇರ್. ಈ ಕೂಡ್ಲೆ ಆಮೇಲೆ ಹೇಳ್ತಾರೆ FIR ಅವ್ರದ್ದು ಮಾತ್ರ ತಗೊಂಡಿದ್ದಾರೆ, ನನ್ನ ಮಗಳು ತಗೊಂಡಿಲ್ವಂತೆ ರೀ. ಏನ್ರಿ ತಗೊಳ್ತಾರೆ? ಸುಮ್ ಕೂತಿರೋ ಹೆಂಗ್ಸಿಗ್ ಪಾಪ PSIಗೆ ಯೂನಿಫಾರ್ಮ್ ಹಾಕೊಂಡಿರೋ ಆ ಮೇಡಮ್ಗೆ ಕಪಾಳ ಕೊಡ್ದು FIR ತಗೊಳ್ತಾರ? ಏನ್ ಕಳ್ಳಂಗೊಂದ್ ಪಿಳ್ಳೆನೇವ ಅನ್ನೋರಂಗೆ ಹೇಳ್ತೀರಿ? ಬಾಯಾದ್ರೂ ಹೆಂಗ್ ಬರುತ್ತೆ ನಿಮ್ಗೆ? ಸದ್ಯ ನಿಮ್ಮ ಸೋಕಾಲ್ಡ್ ಈ ಪ್ರಭಾವ ಅನ್ನೋದನ್ನ ಬಳಸಿ ಆ ವಿಡಿಯೋ ಡಿಲೀಟ್ ಮಾಡಿಸ್ಲಿಲ್ವಲ್ಲ, ಮಾಡ್ಸಕ್ ಪ್ರಯತ್ನ ಪಟ್ಟಿರ್ತೀರಿ. ಹೆಂಗೋ ಸಿಕ್ಕಿದೆ, ನಿಮ್ ಹಣೆ ಬರ ಕೆಟ್ಟಿತ್ತು, ನಿಮ್ ಮಗ್ಳದ ಹಣೆ ಬರ ಕೆಟ್ಟಿತ್ತು. ಮುಂದಿನ 24 ಗಂಟೆ ಒಳಗಾದ್ರೂ ಸುರೇಶ್ ಗೌಡ್ರು ಅವ್ರ ಮಗ್ಳ ಕಿವಿ ಎಳ್ಕ ಬಂದು, MLA ಸುರೇಶ್ ಗೌಡ್ರು ಮಗ್ಳ ಕಿವಿ ಎಳ್ಕ ಬಂದು ಕ್ಷಮೆ ಕೇಳು ಅಂತ ಬಿಡ್ಬೇಕು. ಪಾಪ ಮೇಡಮ್ ಕತೆ ಹೆಂಗ್ರಿ ಡಿಪಾರ್ಟ್ಮೆಂಟ್ ಅಲ್ಲಿ ತಲೆ ಎತ್ಕೊಂಡು ಓಡಾಡ್ತಾರೆ? ಏನ್ರಿ ಮಾಡ್ಬಾರ್ದು ತಪ್ಪು ಮಾಡಿದಾರ? ಅಲ್ಲಿ ಡ್ಯೂಟಿ ಹೋಗೋ ಅಲ್ಲಿ ಜನ ಕಾಯಿ ಅಂದಿದ್ ತಪ್ಪ? ಎಲ್ಲಿ ಡ್ಯೂಟಿ ಮಾಡಿದ್ ತಪ್ಪ? ಡಿಪಾರ್ಟ್ಮೆಂಟ್ ಅಲ್ಲಿ ಹೆಂಗ್ ತಲೆ ಎತ್ಕೊಂಡು ಓಡಾಡ್ತಾರೆ? ನಿಮ್ ಮಗಳು ಒಬ್ಳಿಗೇನಾ ಭೀಮನ ಮೋಸ ಕಂಡಿರೋದು? ಇವ್ರ ಮನೇಲಿ ಮದುವೆ ಆಗಿರಲ್ವಾ? ಅವ್ರ ಗಂಡ ನೋಡಲ್ವಾ? ಅವ್ರ ಮನೆಯವ್ರು ನೋಡಲ್ವಾ? ಯೂನಿಫಾರ್ಮ್ ಹಾಕಿಸ್ಕೊಂಡು ಹೊಡೆಸ್ಕೋದಿದ್ದಾಳೆ ಅನ್ನಲ್ವಾ? ಹೆಂಗ್ರಿ ತಲೆ ಎತ್ಕೊಂಡು ಓಡಾಡ್ತಾರೆ ಅವಾಗ? ಇದು ಕ್ಷಮಿಸಕ್ಕಾಗ್ದಲ್ಲೇ ಇರುವ ತಪ್ಪು.
ಸೀಮೆ ಗೆಲ್ದಿದ್ದು ಮಕ್ಕಳಲ್ಲ ರಾಜಕಾರಣಿಗಳು ಮಕ್ಕಳು ಅಂದ್ರೆ. ಅವ್ರಿಗೂ ಎರಡೇ ಕಣ್ಣು, ಒಂದೇ ಮಗು, ಒಂದೇ ಬಾಯಿ, ಎರಡೇ ಕೈ. ಏನ್ ನಾಲ್ಕು ಕೊಟ್ಟಿದ್ದಾನ ದೇವ್ರು? ಓ ಇವನು ಜನಪ್ರತಿನಿಧಿಗಳ ಮಗಳು, ಇವಳಿಗೆ ಸ್ಪೆಷಲ್ ಆಗಿ ಇನ್ನೊಂದೆರಡು ಕೈ ಕೊಡೋಣ, ಇನ್ನೊಂದೆರಡು ಬಾಯಿ ಕೊಡೋಣ, ಇನ್ನೊಂದ್ ಸ್ವಲ್ಪ ಶಕ್ತಿ ತುಂಬನ, ಕಪ್ಪಳಕ್ ಸಿಕ್ಕವ್ರಿಗೆಲ್ಲ ಹೊಡಿಲಿ ಅಂತ ದೇವ್ರೇನಾರು ಕೊಟ್ಟಿದ್ದಾನ? ಇಲ್ವಲ್ಲ. ಅದನ್ನೆಲ್ಲ ಮಾಡ್ಕೊಂಡಿರೋದು ನೀವುಗಳಲ್ವಾ? ನಾಚಿಕೆ ಆಗ್ಬೇಕು ನಿಮ್ಗೆ. ಇಷ್ಟು ದಿನ ಆದ್ರೂ ಮಗಳನ್ನ ಎಳ್ಕ ಬಂದ್ ಒಂದು ಕ್ಷಮೆ ಕೇಳಿಸಿಲ್ವಲ್ಲ. ಕ್ಷಮೆ ಕೇಳೋದಲ್ಲ, ಹೆಣ್ಮಗಳು ಕಾಲಿಗೆ ಬೀಳ್ಸಿದ್ರು ತಪ್ಪಿಲ್ಲ. ನಿಮ್ ಕ್ಷೇತ್ರದ ಜನಕ್ಕೆ ಹೆಂಗ್ರಿ ಮುಖ ತೋರಿಸ್ತೀರಿ ನೀವು ಇಂಥ ಮಗಳನ್ನ ಬೆಳೆಸಿ? ಆಮೇಲೆ ಏನ್ ಮಗ ಏನ್ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಇಲ್ವಲ್ಲ, ಸಾರಿ ಅಳಿಯ ಪೊಲೀಸ್ ಡಿಪಾರ್ಟ್ಮೆಂಟೇ. ನಾಚಿಕೆ ಆಗ್ಬೇಕು.